ಮನ್ರೇಗಾ ಕಾಯ್ದೆ ಬದಲಾವಣೆಯನ್ನ ಖಂಡಿಸಿ ನಾಳೆ ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟವನ್ನು ಆಯೋಜಿಸಿದ್ದಾರೆ. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧ್ಯಕ್ಷತೆಯಲ್ಲಿ ಸಿಎಂ, ಸಚಿವರು, ಶಾಸಕರ ಜೊತೆಗೂಡಿ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಸಭೆಯ ಬಳಿಕ ರಾಜಭವನ ಚಲೋವನ್ನ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜಭವನ ಚಲೋ. ಮನ್ರೇಗಾ ಮರು ಜಾರಿಗೆ ಕಾಂಗ್ರೆಸ್ ಪಡೆ ಪ್ರೊಟೆಸ್ಟ್. ಚರ್ಚೆಗೆ ಬರುವಂತೆ ಮತ್ತೊಮ್ಮೆ ಡಿಕೆಶಿ ಚಾಲೆಂಜ್. ಕೇಂದ್ರದ ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ಸಭೆ ಬಳಿಕ ರಾಜಭವನ ಚಲೋ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದ ಹಾಗೆ ಎಲ್ಲ ಸಚಿವರು, ಶಾಸಕರು, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಾಂವಿಧಾನಿಕ ಹಕ್ಕಾಗಿ ಬಂದಿರುವ ನರೇಗಾವನ್ನ ನಾಶ ಮಾಡಲು ಬಿಜೆಪಿ ಹೊರಟಿದೆ. ಜಿರಾಮ್ಜಿ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ಜನರ ಉದ್ಯೋಗದ ಹಕ್ಕು ಮೊಟಕುಗೊಳಿಸಲಾಗ್ತಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ನಾಳೆ ಬೆಳಗ್ಗೆ ರಾಜಭವನ್ಗೆ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ಮುಖಂಡರುಗಳಿಗೆ ನಾವು ನೀಡಿದ್ದೇವೆ. ನರೇಗಾ ಸಂಬಂಧ ಬಹಿರಂಗ ಚರ್ಚೆಗೆ ಬರುವಂತೆ ಬಿಜೆಪಿ, ಜೆಡಿಎಸ್ ನಾಯಕರಿಗೆ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಕೆಲವರು ಚರ್ಚೆಗೆ ಬರ್ತೀವಿ ಅಂದಿದ್ದಾರೆ. ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ಬಿಜೆಪಿ ರಾಜ್ಯಗಳಲ್ಲೇ ಜಿರಾಮ್ಜಿ ಬಿಲ್ ಜಾರಿಗೆ ತರುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಅನುದಾನ ಯಾರು ಒದಗಿಸಿ ಕೊಡ್ತಾರೆ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ ಎಂದರು. ರೈತರ ಕಾರ್ಯಕ್ರಮ ಯಾವ ರೀತಿ ನಾವು ಹೋರಾಟ ಮಾಡಿ ಹಿಂದಕ್ಕೆ ತೆಗೆಸ್ತೋ ಅದೇ ರೀತಿ ಇವತ್ತು ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಹಾಕೊಟ್ಟಂತ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾ ಇತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ. ನಾಳೆ ಫ್ರೀಡಂ ಪಾರ್ಕ್ ಹೋರಾಟ ಇದೆ, ಯಾರೆಲ್ಲ ಬರ್ತಾರೆ? ಉಜ್ವಲ ಬರಬಹುದು. ಇನ್ನು 2028ಕ್ಕೆ ತಾವೇ ಮುಖ್ಯಮಂತ್ರಿ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಒಳ್ಳೆಯ ದಿನ, ಅಶುಭವಾದ ಮಾತನ್ನ ಯಾಕಾಡುವುದು? ನಾವೆಲ್ಲ ಸರ್ವಿಸ್ ಮಾಡ್ತಿರುವುದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಯಾರು ಹೇಳ್ತಾರಲ್ಲ ಅವರೆಲ್ಲ ಬರಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡ್ಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡ್ಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನ್ ಬೇಕಾದ್ರೂ ತನಿಖೆ ಮಾಡ್ಲಿ. ವಿಧಾನಸಭೆಯಲ್ಲೂ ಇದರ ಚರ್ಚೆ ನಡೆಸಿ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಹಾಗೂ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಿರುವ ವಿರುದ್ಧ ಖಂಡನ ನಿರ್ಣಯ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆ ಮೂಲಕ ನೂತನ ಕಾಯ್ದೆ ರಾಜ್ಯದಲ್ಲಿ ಜಾರಿಗೆ ಅವಕಾಶ ಇಲ್ಲ ಎಂಬ ಸಂದೇಶ ನೀಡಲಿದ್ದಾರೆ. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.